ಹಾಯ್, ನಾನು ಅನಿಲ್ ಕುಮಾರ್ ಗ್ಯಾಜೆಟ್ಸ್ ಗ್ಯಾರೇಜ್ ಕನ್ನಡ. ಇವತ್ತಿನ ದಿವಸ ನಾನು ಐಸೆನ್ಸ್ ಕಂಪನಿಯ 32 ಇಂಚಿನ ಸ್ಮಾರ್ಟ್ LED TV ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಮೊದಲೇ ರಿವ್ಯೂ ಮಾಡಿದ್ದೀನಿ, ಇದು ಅನ್ಬಾಕ್ಸು ಮತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಏನೆಲ್ಲ ಸ್ಪೆಸಿಫಿಕೇಷನ್ಗಳಿವೆ ಅಂತ ನೋಡೋಣ. ಇದು ನನ್ನ ಫ್ರೆಂಡ್ ನಾನು ಸಜೆಷನ್ ಮಾಡಿ ತೆಗೆದಿರುವಂಥ TV ಆಗಿರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನ್ಬಾಕ್ಸ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಒಂದು TV ಸಿಗ್ತಿರುವಂಥದ್ದು, ಹಾಗೆ ಒಂದು ಟೇಬಲ್ ಸ್ಟ್ಯಾಂಡನ್ನು ನೀಡಿದ್ದಾರೆ. ಅದನ್ನು ನಾನು ಸೆಟ್ ಮಾಡಿ ಇಟ್ಟಿರುವಂಥದ್ದು. ಇನ್ನು ವಾಲ್ ಮೌಂಟ್ ಕೂಡ ಸಿಗ್ತಾಯಿದೆ. ಅದರೊಂದಿಗೆ ಯೂಸರ್ ಮ್ಯಾನುವಲ್ ಹಾಗೂ ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಿರುವಂಥದ್ದು. ಹಾಗೆ 2 ಇಯರ್ ವಾರಂಟಿ ಕೂಡ ಸಿಗ್ತಾಯಿದೆ. ಮತ್ತು ಒಂದು ಫುಲ್ ಸೈಜ್ ರಿಮೋಟ್ ಕೂಡ ಸಿಗ್ತಾಯಿದೆ. ಇದರಲ್ಲಿ ಡೆಡಿಕೇಟೆಡ್ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಹಾಗೂ ಯೂಟ್ಯೂಬ್ ಇದರ ಡೆಡಿಕೇಟೆಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಆ್ಯಂಡ್ರಾಯ್ಡ್ ಅಫಿಷಿಯಲ್ TV ಆಗಿದ್ದು, ಇದು ನೀವು ಆ್ಯಂಡ್ರಾಯ್ಡ್ ಫೋನ್ ಮೂಲಕ ನೀವು ಸೆಟಪ್ ಮಾಡ್ಬೋದು, ಇಲ್ಲ ರಿಮೋಟ್ ಕಂಟ್ರೋಲ್ ಮೂಲಕ ಕೂಡ ಸೆಟಪ್ ಮಾಡ್ಕೋಬೋದು. ಇನ್ನು ಇದರ ಬೆಲೆ ಬಂದು ನಿಮಗೆ 11,500 ರೂಪಾಯಿಗಳಾಗ್ತಿರುವಂಥದ್ದು. ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡಿಮೆ ಪ್ರೈಸ್ ರೇಂಜಲ್ಲಿ ಒಂದು ಎಲ್ಲ ಸ್ಪೆಸಿಫಿಕೇಷನ್ಗಳು ಇರುವಂಥ ಒಂದು TV ಆಗಿರುವಂಥದ್ದು. ಇನ್ನು ಬಿಲ್ಡ್ ಬಗ್ಗೆ ನೋಡೋದಾದರೆ ಸೈಡು ತುಂಬಾ ಸುತ್ತ ಒಂದು ಬೆಜಲ್ಲೆಸ್ ಡಿಸ್ಪ್ಲೇ ಇರುವಂಥದ್ದು. ಸೈಡೆಲ್ಲ ತುಂಬಾ ಸಣ್ಣದಾದ ಬೆಜಲ್ ನೀಡಿರುವಂಥದ್ದು. ಹಾಗೆ ಬಾಟಮ್ ಬೆಜಲ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಅದರೊಂದಿಗೆ ಐಸೆನ್ಸ್ ಲೋಗೋ ಕೂಡ ಇದೆ. ಇದರಲ್ಲಿ ನಿಮಗೆ ಎಲ್ಲ ಥರದ ಆ್ಯಪ್ಗಳು ಕೂಡ ಸಿಗ್ತವೆ. ಇದೊಂದು ಆ್ಯಂಡ್ರಾಯ್ಡ್ ಪ್ಯಾಚ್ ವಾಲ್ ಆಗಿರುವಂಥದ್ದು. ಇನ್ನು ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ ಇದೊಂದು HD ರೆಡಿ TV ಆಗಿರುವಂಥದ್ದು. ಹಾಗೆ ಇದರಲ್ಲಿ HD ರೆಸೊಲ್ಯೂಷನನ್ನು ಹೊಂದಿರುವಂಥದ್ದು. ಹಾಗೆ ಇದರಲ್ಲಿ 60 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ 250 ನಿಟ್ಸ್ ಡಿಫಿಕಲ್ಟ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. 178 ಡಿಗ್ರಿ ವೀವಿಂಗ್ ಆ್ಯಂಗಲನ್ನು ಹೊಂದಿರುವಂಥದ್ದು. ಇನ್ನು ಸೌಂಡ್ ಬಗ್ಗೆ ನೋಡೋದಾದರೆ 20 ವ್ಯಾಟ್ನ ಪವರ್ಫುಲ್ ಸೌಂಡ್ ಇರುವಂಥದ್ದು. ಸೌಂಡ್ ತುಂಬಾ ಜೋರಾಗಿ ಕೇಳ್ತಿರುವಂಥದ್ದು. ಹಾಗೆ ಇದು ಡೋಲ್ಬಿ ಆಡಿಯೋ DTS-X ವರ್ಚುವಲ್ ಅನ್ನು ಸಪೋರ್ಟ್ ಮಾಡ್ತಿರುವಂಥದ್ದು. ಇನ್ನು ಸ್ಟೋರೇಜ್ ಬಗ್ಗೆ ನೋಡೋದಾದರೆ 4GB ಸ್ಟೋರೇಜನ್ನು ನೀಡಿದ್ದಾರೆ. ಹಾಗೆ 1GB ರ್ಯಾಮನ್ನು ನೀಡಿದ್ದಾರೆ. ಇನ್ನು ಇದರಲ್ಲಿ ಇನ್ಬಿಲ್ಟ್ ಕ್ರೋಮ್ ಕಾಸ್ಟ್ ಕೂಡ ಇದೆ. ಹಾಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ಇದೆ. ಇನ್ನು ಇದು ಆ್ಯಂಡ್ರಾಯ್ಡ್ TV ಆಗಿದೆ. ಆ್ಯಂಡ್ರಾಯ್ಡ್ ಬೇಸ್ಮೆಂಟ್ ಹೊಂದಿರುವಂಥ ಆ್ಯಂಡ್ರಾಯ್ಡ್ 11 ವಾಯ್ಸ್ ಇರುವಂಥದ್ದು. ಇನ್ನು ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ. ಹಾಗೆ ಬ್ಲೂಟೂತ್ 5.0 ಇದೆ. 2 HDMI ಪೋರ್ಟ್ ಇದೆ. ಹಾಗೂ ಇದು ಒಂದು ಆರ್ಕ್ ಕೂಡ ಸಪೋರ್ಟ್ ಮಾಡ್ತಿದೆ. ಹಾಗೆ 2 USB ಪೋರ್ಟ್ ಕೂಡ ಇದೆ. ಹಾಗೆ ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಈ ಥರ TV ಸಿಗದೇ ಇರ್ಬೋದು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.